ನಡೆಯಲು ಮಲಗಲು ಕೂಡ ಆಗದೆ ಇದ್ದಂತಹ ವ್ಯಕ್ತಿಗೆ ಮರು ಜೀವ ಬಂದಿದೆ. ಅರೆ, ಹೇಗಿದು ಸಾಧ್ಯ ಅಂತೀರಾ? ಎಸ್, ಇದು 57 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ತೀವ್ರ ನೋವಿನಿಂದ ಪರಿಹಾರ ಪಡೆದು ಉತ್ತಮ ಚಲನಶೀಲತೆ ಪಡೆದ ಕಥೆ. ಸಣ್ಣ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದ ವ್ಯಕ್ತಿಯೊಬ್ಬರು ಕ್ರಮೇಣ ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ರು. ಕೂರಲು, ನಡೆಯಲು, ಮಲಗಲು ಆಗದಿದ್ದ ವ್ಯಕ್ತಿ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಸಹಜ ಸ್ಥಿತಿಗೆ ಮರಳಿದ್ದಾರೆ. ಬೆಳಗಾವಿಯ ನಿವಾಸಿ ಭೀಮಪ್ಪ ಎಂಬುವವರು ತಮ್ಮ ಬೆನ್ನು ಮೇಲಿನ ಮತ್ತು ಕೆಳಗಿನ ಅಂಗಗಳಲ್ಲಿ ನೋವು ಮತ್ತು ದೌರ್ಬಲ್ಯದಿಂದ ಬಳಲ್ತಾ ಇದ್ರು. ಒಂದು ಕಾಲದಲ್ಲಿ ಹೆಸ್ಕಾಂನಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದ ಸಕ್ರಿಯ ಮತ್ತು ಸ್ವತಂತ್ರ ವ್ಯಕ್ತಿಗೆ ನಡೆಯಲು, ಕುಳಿತುಕೊಳ್ಳಲು, ನಿಲ್ಲಲು ಅಥವಾ ಆರಾಮವಾಗಿ ಮಲಗಲು ಕೂಡ ಕಷ್ಟ ಸಾಧ್ಯವಾಗಿತ್ತು. ಇನ್ನು ಮಣಿಪಾಲ್ ಹಾಸ್ಪಿಟಲ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅವರು ರೋಬೋಟಿಕ್ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣತಿ ಪಡೆದಿರುವ ಮಣಿಪಾಲ್ ಆಸ್ಪತ್ರೆಯ ಚೇರ್ಮನ್ ಹಾಗೂ ಸ್ಪೈನ್ ಸರ್ಜರಿ ಅಂಡ್ ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜನ್ ಡಾಕ್ಟರ್ ಎಸ್ ವಿದ್ಯಾಧರ ಅವರನ್ನ ಸಂಪರ್ಕ ಮಾಡಿ ಸಮಾಲೋಚನೆ ನಡೆಸಿದ್ರು. ಇನ್ನು ಡಾಕ್ಟರ್ ವಿದ್ಯಾಧರ ಅವರು ಸಂಪೂರ್ಣ ತನಿಖೆಯ ನಂತರ ಭೀಮಪ್ಪ ಅವರಿಗೆ C4ನಿಂದ T1 ವರೆಗೆ ತೀವ್ರವಾದ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಇರೋದನ್ನ ಪತ್ತೆ ಹಚ್ಚಿ ತಕ್ಷಣದ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಿದ್ರು. ಈಗ ಮತ್ತೆ ಈ ವ್ಯಕ್ತಿ ಸ್ವತಂತ್ರವಾಗಿ ನಡೀತಾರೆ, ಕೂರ್ತಾರೆ, ಆರಾಮವಾಗಿ ಈಗ ಸಹಜ ಸ್ಥಿತಿಯತ್ತ ಮರಳಿದ್ದಾರೆ. ನನಗೆ 57 ವಯಸ್ಸು. ನನಗೆ ಬ್ಯಾಕ್ ಪೇನ್ 2017 ಸ್ಟಾರ್ಟ್ ಆಗಿತ್ತು. ಆವಾಗ ನಾನು ಬಾಂಬೆಯಲ್ಲಿ 3 ತಿಂಗಳಿದ್ದು ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೆ. ಆಮೇಲೆ ಈಗ ಒಂದು 1 ಇಯರ್ ಬ್ಯಾಕ್ ಮತ್ತೆ ಸ್ಟಾರ್ಟ್ ಆಯಿತು ಬ್ಯಾಕ್ ಪೇನ್ ಸ್ಟಾರ್ಟ್ ಆದಾಗ ನಾನು ಹೆಚ್ಚು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯಾರು ಒಳ್ಳೆ ಡಾಕ್ಟರ್ ಅದಾರಂತ. ಆ ಟೈಪ್ ನಾನು ಸರ್ಚ್ ಮಾಡಿದಾಗ ವಿದ್ಯಾಧರ್ ಸರ್, ಮಣಿಪಾಲ್ ಹಾಸ್ಪಿಟಲ್ ವಿದ್ಯಾಧರ್ ಸರ್ ಅವ್ರದ್ದು ರಿವ್ಯೂ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ನಾನು 6 ಜೂನ್ಗೆ ವಿದ್ಯಾಧರ್ ಸರ್ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡು ವಿದ್ಯಾಧರ್ ಸರ್ಗೆ 11 ಗಂಟೆಗೆ ಮೀಟ್ ಮಾಡಿದ ಕೂಡಲೇ ವಿದ್ಯಾಧರ್ ಸರ್ ನಿಮ್ದೆಲ್ಲ ನೋಡೋಣ, ನೀವೇನು ಇನ್ಕ್ವೈರಿ ಮಾಡೋಕ್ಕೆ ಬಂದರು, ಏನು ಸರ್ಜರಿ ಮಾಡೋಕ್ಕೆ ಬಂದ್ರಿ ಅಂತ ಕೇಳಿದರು. ಇಲ್ಲ ಸರ್, ನಾನು ಸರ್ಜರಿ ಮಾಡ್ಕೋಬೇಕು, ನನಗೆ ತುಂಬ ನಿಲ್ಲಲಿಕ್ಕೆ ಆಗ್ತಿಲ್ಲ, ನಡಿಲಿಕ್ಕೆ ಆಗ್ತಿಲ್ಲ, ಭಾಳ ತೊಂದರೆ ಇದೆ. ಆಮೇಲೆ ಮೋಷನೂ ನನಗೆ ಕ್ಲಿಯರ್ ಆಗ್ತಿರಲಿಲ್ಲ, ಯೂರಿನ್ ಕಂಟ್ರೋಲ್ ಆಗ್ತಿರಲಿಲ್ಲ. ಅದಕ್ಕಾಗಿ ವಿದ್ಯಾಧರ್ ಸರ್ ಅಂದರು, ನಿಮ್ದೆಲ್ಲ ರಿಪೋರ್ಟ್ ಇವತ್ತು ಆಪರೇಷನ್ ಮಾಡೋಣ ಅಂತಂದರು. ವಿದ್ಯಾಧರ್ ಸರ್ ನಾ ಯೂಟ್ಯೂಬಲ್ಲಿ ಇದನ್ನು ಮಾಡಿದೆ, ರಿವ್ಯೂ ನೋಡಿದ ಮೇಲೆ ವಿದ್ಯಾಧರ್ ಸರ್ಗೆ ಭೇಟಿಯಾಗಿದ್ದು. ವಿದ್ಯಾಧರ್ ಸರ್ ಅವರು 6 ಜೂನ್ಗೆ ನನಗೆ 7 ಗಂಟೆಗೆ ಆಪರೇಷನ್ ಮಾಡಿದ್ದು. ಆಪರೇಷನ್ 7 ಗಂಟೆದಿಂದ ನನಗೆ 9 ಗಂಟೆ ತನಕ ಅವ್ರು ಆಪ್ರೇಟ್ ಮಾಡಿದರು. 9 ಗಂಟೆಗೆ ನನಗೆ ಪ್ರಜ್ಞೆ ಬಂದಾಗ ನನಗೆ ಆಪರೇಷನ್ ಮಾಡಿದ್ದನೇ ಗೊತ್ತಾಗಲಿಲ್ಲ. ನಾ ಏನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.